ಅಮ್ಮ, ಇವತ್ತು ತುಂಬ ದಿನ ಆದಮೇಲೆ ಸುಬ್ಬು ಮನೆಗೆ ಬರ್ತಿದ್ದಾನೆ. ಮನೆಯಲ್ಲಿ ಹಬ್ಬದ ಅಡುಗೆನೇ ಆಗಬೇಕು. ಅವನಿಗೆ ನಿನ್ನ ಕೈ ಅಡುಗೆ ಅಂದರೆ ತುಂಬ ಇಷ್ಟ. ಅವ್ನು ಬರೋ ಅಷ್ಟರಲ್ಲಿ ಅನ್ನ, ಪಲ್ಯ, ಸಾಂಬಾರು, ಹಪ್ಪಳ, ಪಾಯಸ ಎಲ್ಲ ಮಾಡಿಬಿಡಮ್ಮ. ನಿನಗೆ ನಾನು ಸಹಾಯ ಮಾಡ್ತೀನಿ. ಆಯಿತು ಕಣೆ. ಅವ್ನು ಬರ್ತಿರೋ ಖುಷಿಗೆ ಬರೀ ಪಾಯಸ ಏನು, ಒಬ್ಬಟ್ಟು ಮಾಡೋಣ. ಶ್ರಾವಣಿ ಅಮ್ಮನಿಗೆ ಪಾಯಸ, ಸುಬ್ರಹ್ಮಣ್ಯನ್ಗೆ ಒಬ್ಬಟ್ಟು, ಸರಿನಾ? ಅರ್ಥ ಆಯ್ತಾ? ಹ್ಞೂನಮ್ಮ. ಆಮೇಲೆ ಅಮ್ಮ, ನಾನು ನಿನ್ನೆಯಿಂದ ಸ್ವೀಟ್ ಮಾಡ್ಕೊಡು ಅಂತ ಕೇಳ್ತಿದ್ದೀನಿ. ಇದುವರೆಗೂ ನೀನ್ ಮಾಡ್ಕೊಟ್ಟೇ ಇಲ್ಲ. ಆದ್ರೆ ಈಗ ಸುಬ್ಬು ಮಾವ ಬರ್ತಾನೆ ಅಂತ ಗೊತ್ತಾಗಿದ ತಕ್ಷಣ ಅವ್ರ ಇಷ್ಟವಾದ ಅಡುಗೆ ಮಾಡ್ತಿದ್ದೀರಾ? ಲೇ, ಅವನು ನನ್ನ ಮುದ್ದಿನ ತಮ್ಮ. ತುಂಬ ದಿನ ಆದಮೇಲೆ ಬರ್ತಿದ್ದಾನೆ. ಇಷ್ಟು ದಿನ ಅವನು ಸರಿಯಾಗಿ ಊಟ ತಿಂಡಿ ಮಾಡಿದ್ನೋ ಇಲ್ವೋ. ನೀನಾದರೆ ಇಲ್ಲೇ ಇರ್ತೀಯ. ಇವತ್ತಿಲ್ಲ ಅಂದರೆ ನಾಳೆ ಮಾಡ್ಕೊಡ್ತೀನಿ. ಆದರೆ ಇವತ್ತು ಮಾತ್ರ ನನ್ನ ತಮ್ಮಂಗೆ ಇಷ್ಟ ಆಗೋ ಅಡುಗೆನೇ ನಮ್ಮ ಮನೇಲಿ ಮಾಡೋದು. ನಿಮ್ಮಮ್ಮ ಚಿಕ್ಕ ವಯಸ್ಸಿಂದನೂ ಹೀಗೆ. ತನಗಿಷ್ಟ ಆಗಿರೋ ಅಡುಗೆ ಮಾಡ್ಕೊಂಡು ತಿಂದಿದ್ದಕ್ಕಿಂತ ತಮ್ಮನಿಗಿಷ್ಟ ಆಗಿರೋ ಅಡುಗೆ ಮಾಡಿ ತಿನ್ಸಿರೋದೇ ಜಾಸ್ತಿ. ತಮ್ಮ ಅಂದರೆ ಬೆಟ್ಟದಷ್ಟು ಪ್ರೀತಿ ಇವಳಿಗೆ. ಇರಲ್ವಾ ಮತ್ತೆ? ನನ್ನ ತಮ್ಮ ಕೋಟಿಗೊಬ್ಬ. ಅಮ್ಮ, ಇವಳು ಮಗು, ಆದರೆ ನನ್ನ ತಮ್ಮ ಮಗು ಅಂತ ಮನಸ್ಸಿರೋನು. ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸಿದವನಲ್ಲ. ಅವನಿಂದ ಎಲ್ರಿಗೂ ಯಾವಾಗಲೂ ಒಳ್ಳೇದೇ ಆಗಿದೆ. ಅಂಥವನ ಮೇಲೆ ಪ್ರೀತಿ ಬರಲ್ವೇನಮ್ಮ? ಸರಿ ಸರಿ, ಹೇಗೋ ಸುಬ್ಬು ಮಾಮ ಬರ್ತಿದ್ದಾನೆ ಅಂತ ನೀವು ಸ್ವೀಟ್ ಮಾಡ್ತಿರಲ್ಲ, ನಾನು ಅದನ್ನೇ ತಿಂತೀನಿ ಬಿಡಿ. ಲೇ ವಿಶಾಲು, ನೋಡೆ, ನೀನು ಹೇಳಿ ಸಾಮಾನೆಲ್ಲ ತಂದಿದ್ದೀನಿ. ಅಪ್ಪ, ಎಲ್ಲ ತರಕಾರಿನೂ ಜಾಸ್ತಿನೇ ತಂದಿದ್ಯಾ ತಾನೆ? ಯಾವುದು ಕಡಿಮೆ ಆಗಬಾರ್ದು. ನನ್ನ ಹತ್ರ ಇರೋ ಕಾಸಲ್ಲಿ ಎಷ್ಟಾಗುತ್ತೋ ಅಷ್ಟು ತಂದಿದ್ದೀನಿ ಕಣೆ. ಬೇಗ ಬೇಗ ಅಡುಗೆ ಮಾಡಿ ಮುಗಿಸಿ ಮಗನೂ ಸೊಸೆನೂ ಬಂದ್ಬಿಡ್ತಾರೆ. ಅಮ್ಮ, ಇದನ್ನೆಲ್ಲ ನೀನು ಒಳಗಡೆ ಇಟ್ಬಿಡು. ಅಷ್ಟರಲ್ಲಿ ನಾನು ನೀರು ಕಾಯಿಸ್ಬಿಡ್ತೀನಿ. ಪ್ರಯಾಣ ಮಾಡಿ ಆಯಾಸಾಗಿ ಬಂದಿರ್ತಾರೆ. ಬಿಸಿ ಬಿಸಿ ನೀರು ಸ್ನಾನ ಮಾಡಿ ರುಚಿಯಾಗಿ ಊಟ ಮಾಡಿದ್ರೆ ಹಾಯಾಗಿರುತ್ತೆ. ಹಾಗೆ ಆಗ್ಲ. ನೋಡಿದ್ಯಾ ನಿಮ್ಮಮ್ಮನ ಸಂಭ್ರಮನ? ತಮ್ಮ ಬರ್ತಾನೆ ಅನ್ನೋ ಖುಷಿಗೆ ಕುಣಿದಾಡ್ತಾ ಇದ್ದಾಳೆ. ಈ ಅಕ್ಕ ತಂಗಿ ಇಬ್ರಿಗೂ ನನ್ನ ಮಗ ಅಂದರೆ ಅಷ್ಟು ಪ್ರೀತಿ. ಅದರಲ್ಲೂ ನಿಮ್ಮಮ್ಮನಿಗೆ ಸುಬ್ಬು ಅಂದರೆ ಪ್ರಾಣ. ಅಮ್ಮನೇ ಹೇಳಿದ್ಲಲ್ಲ ಸುಬ್ಬು ಮಾವ ಮಗು ತರ ಅಂತ. ಮಕ್ಳಂದ್ರೆ ಎಲ್ರಿಗೂ ಇಷ್ಟ ತಾನೆ, ಅದಕ್ಕೆ ಆ ಸುಬ್ಬು ಮಗು ಅಂದ್ರೆ ನನಗೂ ಇಷ್ಟ. ನೀನು ಹೇಳೋದು ಸರಿ ಕಂದ. ಹೋಗು, ನೀನು ಆಟ ಆಡ್ಕೊತಿರೋ, ನಿಮ್ಮಮ್ಮ ನಾನು ಸೇರಿ ಅಡುಗೆ ರೆಡಿ ಮಾಡಿಬಿಡ್ತೀವಿ. ಸರಿ. ಮಗಳು ಅಳಿಯ ಮನೆಗೆ ಬರ್ತಾ ಇದ್ದಾರೆ. ನೀನು ಮಗಳ ಜೊತೆ ತುಂಬ ಮಾತಾಡಬೇಕು ಅಂದ್ಕೊಂಡಿದ್ಯಲ್ಲ, ಎಷ್ಟು ಬೇಕಾದ್ರೂ ಮಾತಾಡು. ಅವರಿಬ್ರು ಬರ್ತಿದ್ದಾರೆ ಅನ್ನೋ ವಿಷಯ ಕೇಳಿ ನಿನಗೆ ಸಂತೋಷ ಆಗ್ತಿಲ್ವಾ ನಂದಿನಿ? ಯಾಕೆ, ಏನಾಯ್ತು? ಅವರಿಬ್ರು ಬರ್ತಾರೆ ಅನ್ನೋ ವಿಷಯ ಕೇಳಿ ನೀನು ಕುಂದಾಡ್ಬಿಡ್ತೀಯ ಅನ್ಕೊಂಡಿದ್ದೆ. ಸೈಲೆಂಟ್ ಆಗಿದ್ಯಾ? ಮಗಳು ಅಳಿಯ ಮನೆಗೆ ಬರ್ತಿರೋದು ಸಂತೋಷದ ವಿಚಾರನೇ. ಆದರೆ ಅವ್ರ ಜೀವನದ ಬಗ್ಗೆ, ಅವ್ರು ಬದುಕ್ತಿರೋ ರೀತಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ಯಾಕೋ ಒಂಥರ ಹಿಂಸೆ ಅನ್ನಿಸ್ತಿದೆ ವೀರು. ನಿನಗೆ ಅರ್ಥ ಆಗ್ತಿಲ್ಲ? ಸುಬ್ಬು ಮತ್ತು ಶ್ರಾವಣಿ ಮದುವೆಯಾಗಿ ಎಷ್ಟು ಸಮಯ ಆಯಿತು. ಅವರು ಸಂತೋಷವಾಗಿ ಸಂಸಾರ ಮಾಡಿರೋದನ್ನು ನೋಡಿದ್ದೀರಾ? ಯಾವಾಗ ನೋಡಿದ್ರು ಇನ್ನೊಬ್ಬರು ಜೀವನ ಸರಿ ಮಾಡೋದ್ರಲ್ಲೇ ಇವ್ರ ಜೀವನನ ಕಳೀತಾ ಇದ್ದಾರೆ. ಅವ್ರ ಮದುವೆ ಆದಾಗಿಂದ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾನೇ ಇದೆ. ಆ ಸಮಸ್ಯೆಗಳನ್ನು ಎದುರಿಸ್ತಾ ಅದಕ್ಕೆ ಪರಿಹಾರ ಹುಡುಕ್ತಾ ಅವ್ರ ಜೀವನದ ಸುಂದರವಾದ ಕ್ಷಣಗಳನ್ನೇ ಮರೆತುಬಿಟ್ಟಿದ್ದಾರೆ. ನಿಜ ನಂದಿನಿ, ಹೊಸದಾಗಿ ಮದುವೆ ಆಗಿರೋ ಹುಡುಗರು ಸಂತೋಷವಾಗಿರ್ಬೇಕು, ಊರೂರು ಅಲಿತಾ ಇರಬೇಕು. ಇವ್ರ ಮದುವೆನೇ ಒಂಥರ ಗೊಂದಲದಲ್ಲಿ ನಡೀತು. ಈಗ ಗೊಂದಲಕ್ಕೆ ಒಂದು ಸುಳಿ ಸಿಕ್ಕಾಗಿದೆ. ಅವರು ಒಂದಾಗಿರಲಿ ಅಂತ ನಾವು ಆಸೆ ಪಡ್ತೀವಿ, ಆದರೆ ಅವ್ರ ಬದುಕನ್ನು ಬಿಟ್ಟು ನಮ್ಮಿಬ್ಬರನ್ನ ಒಂದು ಮಾಡಿದ್ರು. ಆಮೇಲೆ ನಾವು ಇಲ್ಲಿ ಬಂದು ಸೇರಿಕೊಂಡ್ವಿ. ಈಗ ಅವ್ರು ಇಡೀ ದಿನ ನಮ್ಮನ್ನು ನೋಡ್ಕೊಳ್ಳೋದ್ರಲ್ಲೇ ಕಳೀತಿದ್ದಾರೆ. ಹೀಗಿದ್ರೆ ಅವರಿಬ್ಬರು ಸಂತೋಷವಾಗಿ ಸಂಸಾರ ಮಾಡೋದು ಯಾವಾಗ? ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡೋದೇನು, ಒಂದು ನಿರ್ಧಾರಕ್ಕೂ ಬಂದಿದ್ದೀನಿ. ನಿರ್ಧಾರನಾ? ಹೌದು ನಂದಿನಿ, ನಾವು ಈ ಮನೆಗೆ ಬಂದಾಗಿಂದ ಒಂಥರ ಇವ್ರ ಮನೆಯವ್ರಿಗೆ ಹೊರೆಯಾಗಿದ್ದೀವ ಅಂತ ಅನ್ನಿಸ್ತಾ ಇದೆ. ಪಾಪ ಅವರು ಚಿನ್ನದಂಥ ಜನ, ಅವರು ನಮ್ಮನ್ನು ಹೊರೆ ಅಂತ ಟ್ರೀಟ್ ಮಾಡ್ತಾ ಇಲ್ಲ. ಆದರೆ ನಮ್ಮನ್ನು ನೋಡ್ಕೊಳ್ಳೋ ಬರದಲ್ಲಿ ಅವ್ರ ಜೀವನನೇ ಅವ್ರು ಮರ್ತು ಬಿಡ್ತಾ ಇದ್ದಾರೆ ಅಂತ ಅನ್ಸುತ್ತೆ.
ಅದಕ್ಕೆ ನಾವು ಸ್ವಲ್ಪ ದೂರ ಇರೋದು ವಾಸಿ. ಹಾಗಾದರೆ ನಾವು ಬೇರೆ ಮನೆಗೆ ಶಿಫ್ಟ್ ಆಗೋಣವಾ? ಹ್ಞೂ ನಂದಿನಿ, ನಾವಿಬ್ಬರು ಇಲ್ಲೇ ಇದ್ದರೆ ಮಗಳು ಅಳಿಯ ನಮ್ಮನ್ನು ನೋಡ್ಕೊಳ್ಳೋದ್ರೊಳಗೆ ಕಾಲ ಕಳೆದ್ಬಿಡ್ತಾರೆ. ಅದಕ್ಕೆ ದೂರ ಇದ್ದು ಅವ್ರು ಖುಷಿಯಾಗಿರೋದನ್ನು ನೋಡೋಣ. ವೀರು, ನನ್ನ ಮನಸ್ಸಿಗೂ ಇದೇ ಯೋಚನೆ ಬರ್ತಿತ್ತು. ನೋಡಿದ್ಯಾ, ಇಷ್ಟು ವರ್ಷ ಕಳೆದ್ರು ನಿನ್ನ ಮನಸ್ಸಲ್ಲಿ ಇರೋದೇ ನನ್ನ ಮನಸ್ಸಲ್ಲೂ ಇರುತ್ತೆ, ನನ್ನ ಅಭಿಪ್ರಾಯನೇ ನಿನ್ನ ಅಭಿಪ್ರಾಯನೂ ಆಗಿರುತ್ತೆ. ಹಾಗಾದರೆ ನಾವು ಬೇರೆ ಮನೆ ಹುಡ್ಕೋದಕ್ಕೆ ಶುರು ಮಾಡೋಣವಾ? ಆಗಲೇ ನಾನು ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಮನೇನೂ ನೋಡಿದ್ದೀನಿ. ನೀನು ನೋಡಿ ಫೈನಲ್ ಮಾಡು. ಹೌದಾ? ಇಷ್ಟೆಲ್ಲ ಮಾಡಿದ್ದೀರಾ? ಒಳ್ಳೆಯದೇ ಆಯಿತು. ಮನೆ ಹೇಗಿದ್ರೇನಂತೆ, ನಾವಿಬ್ಬರು ಒಂದಾಗಿರ್ತೀವಿ. ಇಲ್ಲಿ ಮಗಳು ಅಳಿಯ ಒಂದಾಗಿರ್ತಾರೆ. ನಮ್ಮೆಲ್ರಿಗೂ ಮನೆಗಿಂತ ಮನಸ್ಸು ಮುಖ್ಯ. ಅದು ದೂರ ಹೋಗ್ತೀನಿ ಅನ್ನೋ ನಿರ್ಧಾರ ಏನೋ ಮಾಡಿಬಿಟ್ಟೆ, ಆದರೆ ಈಗ ಒಂದು ಚಿಂತೆ ಕಾಡ್ತಿದೆ. ಚಿಂತೆನಾ? ಅದು ನಾವು ಬೇರೆ ಹೋಗ್ತೀವಿ ಅಂತ ಹೇಗೆ ಹೇಳೋದು? ಶ್ರಾವಣಿ ತುಂಬ ನೊಂದ್ಕೋತಾಳೆ. ಸುಬ್ಬು, ಪದ್ಮನಾಭ ಅವರು, ವಿಶಾಲಾಕ್ಷಿ ಅವರು, ಅವ್ರಿಗೆ ಹೇಗೆ ಸಮಾಧಾನ ಮಾಡೋದು? ಅವ್ರಿಗೆ ಹೇಗೆ ಒಪ್ಸೋದು? ಹೌದು ವೀರು, ಅವ್ರಿಗೆ ಈ ವಿಚಾರ ಗೊತ್ತಾದರೆ ವೀರು ಅವ್ರು ಬಂದರು ಅನ್ಸುತ್ತೆ. ಈ ವಿಚಾರ ನಾವು ಆಮೇಲೆ ಮಾತಾಡೋಣ. ನಿತ್ಕೊಳ್ಳಿ ನಿತ್ಕೊಳ್ಳಿ ನಿತ್ಕೊಳ್ಳಿ. ತುಂಬಾ ದಿನ ಆದ್ಮೇಲೆ ಮನೆಗೆ ಬರ್ತಿದ್ದೀರಾ, ಬಲ್ಗಾಲಿಟ್ಟು ಒಳಗಡೆ ಬನ್ನಿ. ಅಲ್ಲ, ನಾವೇನು ಯುದ್ಧ ಗೆದ್ಕೊಂಡ್ ಬಂದಿದ್ದೀವಿ, ಈ ಥರ ಸ್ವಾಗತ ಮಾಡ್ತಾ ಇದ್ರಲ್ಲ. ಕೆಟ್ಟವನ್ನ ಮಟ್ಟ ಹಾಕಿ ಒಂದು ಕುಟುಂಬಕ್ಕೆ ಒಳ್ಳೇದು ಮಾಡಿ ಬಂದಿದ್ದೀರಾ. ಯುದ್ಧದಲ್ಲಿ ಸಾಮ್ರಾಜ್ಯನೇ ಗೆಲ್ಲಬೇಕು ಅಂತಿಲ್ಲ, 4 ಜನರ ಮನಸ್ಸು ಗೆದ್ರೂ ಅದು ಸಾಧನೆನೇ. ಒಂದು ಅರ್ಥದಲ್ಲಿ ನೀವಿಬ್ಬರು ಮಾಡಿರೋದು ಹೋರಾಟನೇ. ನಿಮ್ಮ ಹೋರಾಟದಿಂದ ಒಂದು ಹೆಣ್ಣಿನ ಜೀವನ ಸರಿ ಹೋಗಿದೆ. ಒಂದು ಮಗುಗೆ ಅವ್ರ ತಂದೆ ತಾಯಿ ಪ್ರೀತಿ ಸಿಕ್ಕಿದೆ. ಒಬ್ಬ ತಂದೆಗೆ ಮಗಳ ಜೀವನ ಸರಿ ಹೋಯ್ತು ಅನ್ನೋ ನೆಮ್ಮದಿ ಸಿಕ್ಕಿದೆ. ಇಷ್ಟೆಲ್ಲ ಹೋರಾಟ ಮಾಡಿರೋ ನಿಮಗೆ ಆರತಿ ಎತ್ತಿ ಬರ್ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಬರೀ ಆರತಿ ಮಾಡೋದಲ್ಲ ಅಮ್ಮ, ದೃಷ್ಟಿನೂ ತೆಗಿಬೇಕು. ಇದೇನಿದು, ನೀವಿಬ್ಬರೇ ಬಂದಿದ್ದೀರಲ್ಲ, ಕಾಂತಮ್ಮನವ್ರಿಲ್ಲಿ? ಇದೇನ್ ಕಾಂತಮ್ಮ, ಹೋಗುವಾಗ ಹುಲಿ ತರ ಹೋಗಿದ್ರಿ, ಬರುವಾಗ ಬಿಲ್ದಿಂದ ಬರೋ ಇಲಿ ತರ ಬರ್ತಾ ಇದ್ದೀರಲ್ಲ?